ಈ ವರ್ಷ ಎಲ್ಲಿ ನೋಡಿದ್ರು ಮರದ ತುಂಬಾ ನೇರಳೆ ಹಣ್ಣುಗಳು, ಮಾವಿನ ಹಣ್ಣುಗಳು ಸಿಕ್ಕಾಬಟ್ಟೆ ಆಗ್ಬಿಟ್ಟಿದಾವೆ. ಆದ್ರೆ ಹಳ್ಳಿ ಕಡೆ ಹಿರಿಯರು ಅಯ್ಯೋ ಈ ವರ್ಷ ಕಾಡು ಹಣ್ಣುಗಳು ಜಾಸ್ತಿ ಬಿಟ್ಬಿಟ್ಟಿದಾವೆ, ಬರಗಾಲ ಬರುತ್ತೆ ಅಂತಾರೆ. ನಿಜಕ್ಕೂ ಮರಗಳಿಗೆ ಫ್ಯೂಚರ್ ಗೊತ್ತಾಗತ್ತಾ? ಮರಗಳು ಬರಗಾಲದ ಮುನ್ಸೂಚನೆ ಕೊಡುತ್ತಾ? ಇದ್ರ ಹಿಂದಿರೋ ಕಥೆ ಏನು? ಹಳ್ಳಿಗಳಲ್ಲಿ ಒಂದು ಫೇಮಸ್ ಗಾದೆ ಇದೆ, ಮಾವು ಬಲಿತರೆ ಮಳೆ, ನೇರಳೆ ಬಲಿತರೆ ನೆರೆ, ಹುಣಸೆ ಬಲಿತರೆ ಬರ. ಅಂದ್ರೆ ನೇರಳೆ ಹಣ್ಣು ಜಾಸ್ತಿ ಬಿಟ್ರೆ ನೆರೆ ಬರುತ್ತೆ, ಪ್ರವಾಹ ಬರುತ್ತೆ ಅಂತ. ಬಟ್ ಅದು ಬಾಯಿಂದ ಬಾಯಿಗೆ ಬಂದು ಕೊನೆಗೆ ನೇರಳೆ ಹಣ್ಣು ಜಾಸ್ತಿ ಬಿಟ್ರೆ ಬರಗಾಲ ಬರುತ್ತೆ ಅನ್ನೋ ನಂಬಿಕೆ ಶುರುವಾಗಿದೆ. ಇದ್ರ ಜೊತೆ ನಮ್ಮ ಜನಪದದ ಒಂದು ಎಮೋಷನಲ್ ನಂಬಿಕೆ ಕೂಡ ಇದೆ. ಪ್ರಕೃತಿ ಮಾತೆಗೆ ಮುಂದೆ ಬರಗಾಲ ಬರುತ್ತೆ ಅನ್ನೋದು ಗೊತ್ತಾಗುತ್ತಂತೆ. ಹಾಗಾಗಿ ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ಸಾಯ್ಬಾರ್ದು ಅಂತ ಯಥೇಚ್ಛವಾಗಿ ಕಾಡು ಹಣ್ಣುಗಳನ್ನ, ಎಸ್ಪೆಷಲಿ ನೇರಳೆ ಹಣ್ಣುಗಳನ್ನ ಬಿಡಿಸ್ತಾಳೆ ಅಂತ. ಎಷ್ಟು ಬ್ಯೂಟಿಫುಲ್ ಅಲ್ವಾ? ಆದ್ರೆ ಸೈನ್ಸ್ ಏನ್ ಹೇಳುತ್ತೆ? ಮರಗಳಿಗೆ ಫ್ಯೂಚರ್ ನಿಜಕ್ಕೂ ಗೊತ್ತಾಗತ್ತಾ? ಮರಗಳಿಗೆ ನಿಜಕ್ಕೂ ಬರಗಾಲ ಬರುತ್ತೆ ಅನ್ನೋದು ಗೊತ್ತಾಗತ್ತಾ? ಸೈನ್ಸ್ ಪ್ರಕಾರ ಖಂಡಿತ ಇಲ್ಲ. ಬಟ್ ಮರಗಳು ಯಥೇಚ್ಛವಾಗಿ ಹಣ್ಣುಗಳನ್ನ ಬಿಡೋದಕ್ಕೆ 3 ಸೈಂಟಿಫಿಕ್ ರೀಸನ್ಗಳು ಇದಾವೆ. ಮೊದಲನೇದು ಸರ್ವೈವಲ್ ಮೆಕ್ಯಾನಿಸಮ್. ಮಣ್ಣಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಬಿಸಿಲು ಜಾಸ್ತಿ ಆದಾಗ ಮರಗಳಿಗೆ ವಿಪರೀತ ಸ್ಟ್ರೆಸ್ ಆಗುತ್ತೆ. ಅವುಗಳಿಗೆ ಅಯ್ಯೋ ನಾವು ಸಾಯ್ತೀವಿ ಅನ್ನೋ ಭಯ ಶುರುವಾಗುತ್ತೆ. ತಮ್ಮ ಸಂತತಿಯನ್ನ ಹೇಗಾದ್ರೂ ಮಾಡಿ ಉಳಿಸ್ಬೇಕು ಅಂತ ಇರೋ ಬರೋ ಎನರ್ಜಿ ಎಲ್ಲ ಹಾಕಿ ವಿಪರೀತವಾಗಿ ಹಣ್ಣುಗಳನ್ನ ಬಿಡ್ತವೆ. ಆ ಹಣ್ಣುಗಳು ಮುಂದೆ ಭೂಮಿಗೆ ಬಿದ್ದು ಗಿಡಗಳಾಗಿ ಹುಟ್ಟಿ ತಮ್ಮ ಸಂತತಿ ಮುಂದುವರಿಯುತ್ತೆ ಅನ್ನೋದು ಮರಗಳ ನಂಬಿಕೆ. ಎರಡನೆಯದು ಪಾಲಿನೇಷನ್, ಪರಾಗಸ್ಪರ್ಶ. ಹೂ ಬಿಡೋ ಟೈಮಲ್ಲಿ ಮಳೆ ಬರದೆ ಒಣ ಹವೆ ಇದ್ರೆ ಕೀಟಗಳು ಆರಾಮವಾಗಿ ಪರಾಗಸ್ಪರ್ಶ ಮಾಡ್ತವೆ. ಇದರಿಂದ ಯಥೇಚ್ಛವಾಗಿ ಹಣ್ಣುಗಳು ಬೆಳಿತವೆ. ಮೂರನೇದು ಆಲ್ಟರ್ನೇಟ್ ಬೇರಿಂಗ್. ಒಂದು ವರ್ಷ ಒಂದು ಮರ ತುಂಬಾ ಹಣ್ಣು ಕೊಟ್ರೆ ಮುಂದಿನ ವರ್ಷ ಅದು ತುಂಬಾ ಹಣ್ಣುಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಮನುಷ್ಯ ಹಿಂಗೆ ರೆಸ್ಟ್ ತಗೋತಾನೋ ಮರಗಳು ಕೂಡ ಹಾಗೆ ರೆಸ್ಟ್ ತಗೋತವೆ. ಇದು ನ್ಯಾಚುರಲ್ ಸೈಕಲ್. ಹಾಗಿದ್ರೆ ನಮ್ಮ ಹಿರಿಯರು ಹೇಳಿದ್ದು ಸುಳ್ಳ? ಖಂಡಿತ ಅಲ್ಲ. ಅವರ ಅಬ್ಸರ್ವೇಷನ್ ಪಕ್ಕಾ ಇತ್ತು. ಇಲ್ಲಿ ಲಾಜಿಕ್ ಏನಂದ್ರೆ ಮರಗಳು ಯಥೇಚ್ಛವಾಗಿ ಹಣ್ಣುಗಳನ್ನ ಬಿಟ್ರೆ ಬರಗಾಲ ಬರೋದಿಲ್ಲ. ಬರಗಾಲನ ಸೃಷ್ಟಿ ಮಾಡುವಂತಹ ಮಳೆ ಕೊರತೆ ಹಾಗೂ ಒಣಹವೆ ಆಲ್ರೆಡಿ ಶುರುವಾಗಿರೋದ್ರಿಂದ ಮರಗಳು ಸ್ಟ್ರೆಸ್ಗೆ ಒಳಗಾಗಿ ಯಥೇಚ್ಛವಾಗಿ ಹಣ್ಣುಗಳನ್ನ ಬಿಡ್ತಾ ಇದಾವೆ. ಸರ್ವೈವಲ್ ಮೆಕ್ಯಾನಿಸಮ್ ಅಂತ ಹೇಳದ್ನಲ್ವಾ, ಅದೇ. ಪ್ರಕೃತಿಯಲ್ಲಿ ಆಗುವಂತಹ ಈ ಬದಲಾವಣೆಗಳನ್ನ ನಮ್ಮ ಪೂರ್ವಜರು ತಮ್ಮದೇ ರೀತಿಯಲ್ಲಿ ಹೇಳಿದ್ರು. ಸೊ ಮುಂದಿನ ಸಲ ತುಂಬಾ ನೇರಳೆ ಹಣ್ಣುಗಳನ್ನ ನೋಡಿದ್ರೆ ಬರಗಾಲ ಬರುತ್ತೆ ಅಂತ ಟೆನ್ಷನ್ ತಗೋಬೇಡಿ. ಅದರ ಬದಲಾಗಿ ಚೆನ್ನಾಗಿ ನೇರಳೆ ಹಣ್ಣು ತಿನ್ನಿ. ಇದು ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೇದು. ನೇರಳೆ ಹಣ್ಣಿನಿಂದ ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಚೆನ್ನಾಗಿ ಹಣ್ಣು ತಿನ್ನಿ, ಪ್ರಕೃತಿನ ಎಂಜಾಯ್ ಮಾಡಿ. ಸೊ ನಿಮ್ ಕಡೆ ಇದೇ ತರಹ ಬೇರೆ ಬೇರೆ ನಂಬಿಕೆಗಳಿದ್ರೆ ಅದೇನು ಅಂತ ಕಾಮೆಂಟ್ ಮಾಡಿ.